ನರಸಿಂಹ ಸರ್, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳಬೇಕು ನನಗೆ. ಸಾಮಾನ್ಯವಾಗಿ ನಿನ್ನೆ ಕೂಡ ನಾನು ಆ ಮೀಟಿಂಗ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಯೂಶಲಿ ಏನಾಯಿತು ಅಂದರೆ ವೆಸ್ಟರ್ನ್ ಸೆಕ್ಟರ್ನ ಚೀಫ್ ಮಿನಿಸ್ಟರ್ಸ್ನ ಕರೆಸಿದ್ರು, ವರ್ಚುವಲಿ ಮೀಟಿಂಗ್ ಮಾಡಿದ್ರು, ಆಮೇಲೆ ಗೃಹ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ಸ್ ಹೋಯಿತು. ಬಟ್ ಈಸ್ಟರ್ನ್ ಸೆಕ್ಟರ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ವಾ, ಅಥವಾ ಅರುಣಾಚಲ್ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಕರೆದ್ರೆ ಚೀನಾಗೆ ಅಲ್ಲಿ ಬೇಜಾರಾಗುತ್ತೆ ಅಂತ ಅಪನಂಬಿಕೆ ಇಲ್ಲ ನಮಗೆ ನಿಮ್ಮ ಮೇಲೆ, ಸದ್ಯಕ್ಕೆ ನಿಮ್ಮನ್ನು ನಂಬ್ತಾ ಇದ್ದೀವಿ ಅನ್ನೋ ಪ್ರಯತ್ನವನ್ನು ತೋರಿಸಿದ್ರಾ ಅಂತ ಒಂದು ಪ್ರಶ್ನೆ. ಇಲ್ಲ, ಎರಡನೇ ಸೆಂಟೆನ್ಸ್ ಏನು ಹೇಳಿದ್ರೆ ಅರುಣಾಚಲ್ ಪ್ರದೇಶ್ ಚೈನಾ, ದಟ್ ಈಸ್ ನೋ ಮೋರ್ ದೇ, ವಿ ಆರ್ ವೆರಿ ಗುಡ್ ಬಿಕಾಸ್ ಐ ವಾಸ್ ದೇರ್ ಆಲ್ಸೋ, ಐ ವರ್ಕ್ಡ್ ಇನ್ ಅರುಣಾಚಲ್. ಅದಕ್ಕೆ ಏನು ಸಂಬಂಧ ಇಲ್ಲ. ಈಗ ಕೆಲವು ಒಂದು ರಣನೀತಿ ಮಾಡಬೇಕಾದ್ರೆ ಅಥವಾ ನಮಗೂ ಕೆಲವು ಸೋರ್ಸಸ್ಸಿಂದ ಕೆಲವು ವಿಷಯಗಳು ಗೊತ್ತಿರುತ್ತೆ. ಆಮೇಲೆ ಈಗಿನ ಕಾಲದಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಸ್ಥಿತಿಯಲ್ಲಿ, ಈಗಿರೋ ಒಂದು ಭೌಗೋಳಿಕ ಸ್ಥಿತಿ ಅಥವಾ ಸಾಮಾಜಿಕ ಸ್ಥಿತಿಯಲ್ಲಿ ಎಲ್ಲ ಕಡೆನೂ ಮಾಡಿ ಹಳೆ 1965 ಇದ್ದಂಗೆ ಎಲ್ಲ ಹಂಗೆ ಬಂದುಬಿಡ್ತೀವಿ ಹಿಂಗೆ ಬಂದುಬಿಡ್ತೀವಿ ಸರ್, ಹಾಗೆಲ್ಲ ಓವರ್ ಆಲ್ ಇಂಡಿಯಾನೇ ನಾನು ಸುತ್ಕೊಂಡ್ಬಿಟ್ಟು ಮಾಡ್ತೀನಿ ಅನ್ನೋ ಸ್ಥಿತಿಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ದಟ್ ಬಿಕಮ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ವಾರ್ಸ್. ಅದಾಗಲ್ಲ, ಆ ಥರ ಮಾಡಲ್ಲ. ಎರಡನೇ ವಿಷಯ ಏನಂತಂದರೆ, ಈಗ ವೆಸ್ಟರ್ನ್ ಸೆಕ್ಟರಲ್ಲಿ ಈ ಒಂದಿದೆ. ಆ್ಯಂಡ್ ಇವರು ಭಾಸ್ಕರ್ ಸರ್ ಹೇಳ್ತಿದ್ದಂಗೆ ಹೋಲ್ ವರ್ಲ್ಡ್ ಹ್ಯಾಸ್ ಅಗ್ರೀಡ್ ಇಂದು ಒಂದು ಟೆರರಿಸಮ್ ಆಕ್ಟ್ ಆಗಿದೆ, ಆಕ್ಟ್ ಆಫ್ ಟೆರರಿಸಮ್ ಅಂತ. ಅದರಿಂದ ಅಷ್ಟು ಜನ ಸತ್ತಿದ್ದಾರೆ. ಅದಕ್ಕೆ ಇಂಡಿಯಾಗೆ ಒಂದು ಪ್ರತಿಕ್ರಿಯೆ ಮಾಡೋದು ಬಹಳ ನ್ಯಾಯಬದ್ಧವಾದದ್ದು, ಅದರಿಂದ ಮಾಡ್ತಿದ್ದಾರೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆದ್ರಿಂದ ಈಗ ಸದ್ಯಕ್ಕೆ ಆ ಒಂದು ಈಸ್ಟರ್ನ್ ಬಗ್ಗೆ ಹಾಗೆ ನೋಡಿದ್ರೆ ಈಸ್ಟರ್ನ್ ಬಗ್ಗೆ ಕೆಲವು ವಿಷಯಗಳು ಹೇಳಲ್ಲ, ಯಾಕಂದ್ರೆ ನಾನು ಅಲ್ಲೇ ಇದ್ದಿದ್ರಿಂದ ಕೆಲವು ವಿಷಯಗಳು ಗೊತ್ತಿದೆ. ಬಟ್ ವಿ ಆರ್ ವೆಲ್ ಸೆಟಲ್ಡ್ ದೇರ್. ಸ್ಥಿತಿ ಬಂದರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ದೆಮ್. ಬಟ್ ಸುದರ್ಶನ್ ಸರ್, ಈಗ ನಿನ್ನೆ ಪಾಕಿಸ್ತಾನ್ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಶಹಬಾಜ್ ಶರೀಫು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಭಾರತದ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿದ್ದೀವಿ ಅಂತ. ಆಮೇಲೆ ಉಪಪ್ರಧಾನಿ ಹೇಳ್ತಾರೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮಟ್ಟದಲ್ಲಿ ನಮ್ಮಿಬ್ಬರಲ್ಲೂ ಮಾತುಕತೆ ನಡೆದಿದೆ, ಅಜಿತ್ ದೋವಲ್ ಮತ್ತು ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾತುಕತೆ ಆರಂಭ ಮಾಡಿದ್ದಾರೆ ಅಂತ. ಹಸಿ ಸುಳ್ಳುಗಳನ್ನ ಕುಣಿಸ್ತಾ ಬರ್ತಾ ಇದ್ದಾರಲ್ಲ, ಆಮೇಲೆ ಫೇಕ್ ನ್ಯೂಸ್ಗಳನ್ನ ಹರಡಿಸ್ತಾ ಇದ್ದಾರಲ್ಲ, ಇವ್ರ ಉದ್ದೇಶ ಏನು ಅಂತ. ಈಗ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಯಾಕೆ ಇಷ್ಟೊಂದು ಕೆಟ್ಟ ಹೆಸರಿದೆ ಅಂತೆ ಇದೇ ಕಾರಣ. ಅದರಲ್ಲೂ ಒಂದು ನಿರ್ದಿಷ್ಟವಾದ ಪ್ರದೇಶದ ಜನಗಳು ಆ ಆರ್ಮಿಯ ಹಿಡಿತ ಇಟ್ಕೊಂಡಿದ್ದಾರೆ, ಆಡಳಿತ ಹಿಡಿತ ಇಟ್ಕೊಂಡಿದ್ದಾರೆ. ಅವರಿಗೆ ಬೆಂಗಾಳಿಗಳು ಬೇಡ, ಸಿಂಧಿಗಳು ಬೇಡ, ಪಶ್ತೂನಿಗಳು ಬೇಡ, ಬಲೂಚಿರು ಅಂತೂ ಬೇಡವೇ ಬೇಡ, ಹೊಡೆದಾಗ್ತಾ ಇದ್ದಾರೆ. ಯಾರಿವರು ಅಂದರೆ ಪಂಜಾಬಿ ಪಾಕಿಸ್ತಾನಿ ರಾಜಕೀಯ ನಾಯಕರೆಲ್ಲ ಬರೋದು ಅಲ್ಲಿಂದನೇ. ಆದ್ರಿಂದ ಇವರಿಂದಾಗಿ ಪಾಕಿಸ್ತಾನಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು. ಸೊ ಇವರು DNA ನೀವು ಹೇಳಿದಾಗೆ ಹಸಿ ಸುಳ್ಳು. ಆಮೇಲೆ ಈಗ ಹೇಳಿದ್ನಲ್ಲ, ಇಬ್ಬರು ಜನರಲ್ಗಳು ದೇ ಟೇಕನ್ ಕಂಟ್ರೋಲ್ ಆಫ್ ಪಾಕಿಸ್ತಾನ್. ಈಗ ವೆದರ್ ಡಿಫೆನ್ಸ್ ಮಿನಿಸ್ಟರ್, ಆ್ಯಕ್ಚುಲಿ ನನಗೆ ಹಠಾತ್ತಾಗಿ ಗೊತ್ತಾಗಿತ್ತು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ ಇಲ್ಲಿ ಅಂತ. ರೈಟ್, ಅದರ್ವೈಸ್ ಓನ್ಲಿ ಜನರಲ್ಸ್ ಅಂಡ್ ಈ ದೊಡ್ಡ ಪ್ರೈಮ್ ಮಿನಿಸ್ಟರ್, ನಾಮಕ ವಾಸ್ತೆ ಪ್ರೈಮ್ ಮಿನಿಸ್ಟರ್. ಸೊ ಅವರು ಸ್ಕ್ರಿಪ್ಟ್ ಬರ್ಕೊಡ್ತಾರೆ, ಇವರು ಓದ್ತಾರೆ ಅಷ್ಟೇ. ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಇನ್ಫ್ಯಾಕ್ಟ್ ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಟಿದ್ದೇನೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದು ನನಗೆ ನಗು ಬಂದ್ಬಿಡ್ತು. ಒಂದು ಜೋಕ್ ಇದೆ ನೋಡಿ, ಪ್ರಪಂಚದಲ್ಲಿ 195 ದೇಶಗಳಿದಾವೆ, ಅದಕ್ಕೆ ತನ್ನದೇ ಆದ ಆರ್ಮಿ ಇದೆ ಅಂತ ಒಂದು ಹೇಳ್ತಾರೆ. ಬಟ್ ದೇರ್ ಇಸ್ ಓನ್ಲಿ ಒನ್ ಪ್ಲೇಸ್, ಒನ್ ಆರ್ಮಿ ಹ್ಯಾಸ್ ಗಾಟ್ ಅ ಕಂಟ್ರಿ, ಪಾಕಿಸ್ತಾನ. ಅಂದ್ರೆ ಆರ್ಮಿ ಅಲ್ಲಿ ಗವರ್ಮೆಂಟ್ ಹೆಸರಿಗಿದೆ ಅಷ್ಟೇ, ಬಿಟ್ರೆ ಅದಕ್ಕೆ ಹೇಳಿದ್ರಲ್ಲ ಒಬ್ರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ ಅಂತ ಬಿಟ್ಟು ಅವ್ರ ಅವಶ್ಯಕತೆನೇ ಇಲ್ಲ ಅಲ್ಲಿ. ಯಾಕಂದ್ರೆ ಹೋಲ್ ಡಿಸಿಷನ್ ಇಸ್ ಟೇಕನ್ ಬೈ ಜನರಲ್ಸ್, ಅವರು ಇವರಿಂದಾನೆ. ಅದರಿಂದ ಪಾಕಿಸ್ತಾನದ ನಾವು ಸುಳ್ಳುಗಾರರು ಅದು ಇದಂತ ಅಂದ್ಕೊಂಡು ನಾವು ನಮ್ಮ ಬಾಯಿ ನೋಯಿಸ್ಕೊಳ್ತಾ ಇದೀವಿ ಅಷ್ಟೇ, ಬಿಟ್ರೆ ಅವ್ರು ಇರೋದೇ ಹಾಗೆ. ಬಣ್ಣಿಸೋದೇ ಬೇಕಾಗಿಲ್ಲ, ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಬರೀ ನಮಗೆ ಇಂಡಿಯನ್ಸ್, ನಾವು ನೇಬರ್ಸ್ ನಮಗೆ ಗೊತ್ತಿರೋ ದೊಡ್ಡದಲ್ಲ. ಇಡೀ ಪ್ರಪಂಚ, ನೀವು ಅಮೇರಿಕಾಗೆ ಹೋಗಿ, ಇಂಗ್ಲೆಂಡ್ಗೆ ಹೋಗಿ, ಕ್ರಿಮಿನಲ್ಸ್ ಅವ್ರ ಆಟಿಟ್ಯೂಡ್ ಅಂದ್ರೆ ಕ್ರಿಯೇಟ್ ನಾನ್ಸೆನ್ಸ್. ಸೊ ದಟ್ ಈಸ್ ದೇರ್ ರೈಟ್ ಆಟಿಟ್ಯೂಡ್. ನರಸಿಂಹ ಸರ್, ಯೂಶಲಿ ಈಗ ಇವ್ರಿಗೇನು ನಂಬಿಕೆ ಇದ್ದಿದ್ದು ಅಂದರೆ ಚೀನಾದೊಂದು ಸಪೋರ್ಟ್ ನಮಗೆ ಜೋರಾಗಿ ಸಿಕ್ಬಿಡುತ್ತೆ ಅಂತ. ಬಟ್ ನಿನ್ನೆ ನಾನು ಓದ್ತಾ ಇದ್ದೆ ಒಂದು ಕಡೆಗೆ, J-35 ಏರ್ಕ್ರಾಫ್ಟ್ ನಾವು ಪಾಕಿಸ್ತಾನಕ್ಕೆ ಕೊಡಲ್ಲ ಅಂತ ಚೀನಾ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದೆ. ಸ್ಟೆಲ್ತ್ ಏರ್ಕ್ರಾಫ್ಟ್ ಅದರದ್ದೊಂದು ನಂಬಿಕೆ ಇಟ್ಕೊಂಡಿದ್ರು ಅವರು, ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೇವಲ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇವ್ರು ಅಂದ್ಕೊಂಡಿದ್ದ ಸಪೋರ್ಟ್ ಅವ್ರಿಗೆ ಸಡನ್ ಆಗಿ ಸಿಗ್ತಾ ಇಲ್ಲ, ಆಲ್ ಆಫ್ ಅ ಸಡನ್. ಟರ್ಕಿದು ಪೊಸಿಷನ್ ನೋಡಿದ್ರೆ ದಿನ ಬೆಳಗಾದ್ರೆ ಒಂದ್ ಕಡೆಗೆ ಲೆಫ್ಟ್ ಅಂತಾರೆ, ಒಂದ್ ಕಡೆಗೆ ರೈಟ್ ಅಂತಾರೆ, ಆ ಥರದ ಪರಿಸ್ಥಿತಿ. ಸೊ ಏನಾಗ್ತಾ ಇದೆ ಜಿಯೋ ಪಾಲಿಟಿಕ್ಸ್ ವಿಚಾರದಲ್ಲಿ?
ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಯಾಕೆಂತಂದ್ರೆ ನಾವು ಜನರಲ್ ಆಗಿ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಈಗ ಜನರಲ್ ನಾವು ಯಾರ ಜೊತೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಸರ್ ನಮ್ಮ ಕಡೆ ರಷ್ಯಾ ಇದೆ, ಅಮೆರಿಕ ಇದೆ, ಇವ್ರ ಕಡೆ ಮ್ಯಾಥಮೆಟಿಕ್ಸ್ A+B=C. ವಾರಲ್ಲ ಅದು ಆ ಥರ ಬರೋದೇ ಇಲ್ಲ, ಯಾವಾಗಲೂ ಬರಲ್ಲ. ಜೊತೆಗೆ ಚೈನಾ ಬಹಳ ಬುದ್ಧಿವಂತ ಕಂಟ್ರಿ. ಅವರು ಸುಮ್ಮನೆ ಸಣ್ಣ ಪುಟ್ಟಕ್ಕೆ ಸೇರ್ಕೊಂಡು ಅವರ ಒಂದು ಟ್ರೇಡ್ ಈಗ ನೋಡಿ, ಈಗ ದೇ ಆರ್ ಇನ್ ದೇರ್ ಓನ್ ಸೂಪ್. ಟಾರಿಫ್ ವಾರಿಂದ That is the main thing. ಇಂಡಿಯಾನೇ ದೊಡ್ಡ ಮಾರ್ಕೆಟ್ ಇವಾಗ ಸದ್ಯಕ್ಕೆ ಅವ್ರಿಗಿರೋದು. ಈಗ ನಾವೆಲ್ಲರಿಗೂ ಬೇಕು, ಟ್ರಂಪ್ಗೂ ನಾವು ಬೇಕು, ಇವ್ರಿಗೂ ನಾವು ಬೇಕೇ. ಆಮೇಲೆ ರಷ್ಯನ್ ಬಗ್ಗೆ, ರಷ್ಯಾ ತುಂಬಾ ಸ್ನೇಹ ಅಂತ ಇಟ್ಕೊಂಡಿದ್ರು, ಈಗ ರಷ್ಯಾ ನಮಗೆ ಇದು ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಗ್ಲೋಬಲಿ ನೋಡಿದ್ರೆ, ಆಮೇಲೆ ಆಲ್ಸೋ ಒನ್ ಮೋರ್ ಥಿಂಗ್ ವಿಚ್ ವಿಲ್ ಹ್ಯಾಪನ್ ಆಲ್ಸೋ, ಚೈನಾದವರು ಕೂಡ ಪ್ರಪಂಚಕ್ಕೆ ನಾನು ಟೆರರಿಸ್ಟ್ ಆಕ್ಟ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೊರಗಡೆ ಬಂದು ಹೇಳಕ್ಕಾಗಲ್ಲ. ಆದ್ರಿಂದ ಅವ್ರು ಈ ವಿಷಯಗಳಲ್ಲಿ ಸ್ವಲ್ಪ ಇದಿರ್ತಾರೆ. ಅಂಡ್ ಅವ್ರಿಗೂ ಗೊತ್ತು ಇವೆರಡು ನೋಡಿ, ಭಾರತ ದೇಶ ಇಸ್ ವೆರಿ ಮೆಚ್ಯೂರ್ಡ್ ಕಂಟ್ರಿ. ಆಫ್ಟರ್ ಸರ್ಟನ್ ಟೈಮ್ ಇಟ್ ಆಲ್ ಕಮ್ ಅಂಡರ್. ಎಸ್ ಸರ್. ಅಲ್ಲ ಯಾವುದೇ ದೇಶ ಆಗಲಿ ಇನ್ಕ್ಲೂಡಿಂಗ್ ಇಂಡಿಯಾ ಬೇರೆ ದೇಶಕ್ಕೆ ಸಪೋರ್ಟ್ ಮಾಡುವಂತಹ ಸಂದರ್ಭ ಬಂದಾಗ ನನಗೇನು ಲಾಭ ಅಂತ ನೋಡ್ತಾರೆ. ಸುಮ್ಮನೆ ಯಾಕಪ್ಪ ನಮಗೆ ಮೈ ಮೇಲೆ ಎಳ್ಕೋಬೇಕು ಅಂತಲೂ ಅನಿಸುತ್ತೆ. ಚೀನಾ ಅಂಡ್ ಟರ್ಕಿನೂ ಕೂಡ ಅದೇ ಆ್ಯಂಗಲ್ನಲ್ಲೇ ಲೆಕ್ಕ ಹಾಕ್ಕೊಂಡೇ ಕೂತಿದ್ದಾರೆ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದ್ರಿಂದ ಏನು ತುಂಬ ದೊಡ್ಡ ಲಾಭ ಆಗ್ಬಿಡುತ್ತೆ ಅಂತೇನಿಲ್ಲ.